ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ದೀಪಾವಳಿ ಹಬ್ಬ. ಪಟ ಅಂತ ಕೆಲಸ ಮುಗಿಸಿ ನಾವೆಲ್ಲ ನಮ್ಮ ಶೈಲಾ ಆಂಟಿ ಪೂಜೆಗೆ ಕರೆದಿದ್ರು ಅಂತ ರೆಡಿಯಾಗಿ ನಾವು ಹೊರಟಿದ್ದು ತುಮಕೂರು ಕಡೆಗೆ. ನಾವು ಹೋಗೋ ದಾರಿ ಉದ್ದಕ್ಕೂ ಮೋಡಗಳು ವೆಲ್ಕಮ್ ಮಾಡ್ತಾ ಇದ್ವು. ಸ್ವಲ್ಪ ಹಾಸ್ಯ, ಸ್ವಲ್ಪ ತಮಾಷೆ, ಸ್ವಲ್ಪ ಮಾತುಕತೆ, ಮುಂದಾರಿ ಸಾಗಿದ್ದು ಹೀಗೆ. ನೋಡ್ತಿದ್ದಂಗೆ ತುಮಕೂರು ರೀಚ್ ಆಗೇ ಬಿಟ್ವಿ. ನಮ್ಮ ಮಾವನ ಮಗಂಗೆ ಶಾಪಿಂಗ್ ಮಾಡೋಕ್ಕಿತ್ತು. ಅಲ್ಲೇ ಇದ್ದ ಶಾಪ್ಗೆ ಹೋಗಿ ಬಟ್ಟೆ ಶಾಪಿಂಗ್ ಮಾಡಿದ್ವಿ. ಟೈಮ್ ಆಗಿತ್ತು ಅಂತ ನಮ್ಮನ್ನೆಲ್ಲ ಲಿಫ್ಟಲ್ಲಿ ಬರಕ್ಕೆ ಹೇಳಿ ಅಮ್ಮ ಸ್ಟೆಪ್ಸಲ್ಲಿ ಹೋದ್ವಿ. ಚಟ್ಪಟ್ ಅಂತ ಶಾಪಿಂಗ್ ಮುಗಿಸಿ ಮತ್ತೆ ಕಾರ್ ಹತ್ಕೊಂಡು ಶೈಲಾಂಟಿ ಆಫೀಸ್ ಕಡೆ ಹೊರಟ್ವಿ. ಅಲ್ಲಿ ಎಲ್ಲರೂ ನಮಗೇನೆ ವೇಟ್ ಮಾಡ್ತಾ ಇದ್ರು. ಪೂಜೆ ಎಲ್ಲ ಮುಗಿದ ಮೇಲೆ ಲಂಚ್ನ ಅರೇಂಜ್ ಮಾಡಿದ್ರು. ಈಚೆ ಅಂಕಲ್ಸ್ದು ಮೀಟಿಂಗ್ ಆದರೆ ಹೊರಗಡೆ ಆಂಟೀಸ್ದು ಮೀಟಿಂಗ್ ನಡೀತಿತ್ತು. ನಾವಿವತ್ತು ತುಮಕೂರಿಗೆ ಬಂದಿದ್ದೆ ಶ್ರೀ ಶೈಲಾ ಫೌಂಡೇಶನ್ ಪೂಜೆಗೆ. ಈ ಫೌಂಡೇಶನ್ ಬಗ್ಗೆ ಶೈಲಾಂಟಿ ಏನು ಹೇಳ್ತಾರೆ ಅಂತ ಬನ್ನಿ ಕೇಳೋಣ. ಆಂಟಿ, ನಿಮ್ಮ ಟ್ರೈನಿಂಗ್ ಸೆಂಟರ್ ಬಗ್ಗೆ ಜನಕ್ಕೆ ಏನು ತಿಳಿಸ್ಕೊಡ್ತೀರಾ? ನಮ್ಮದು ಟ್ರೈನಿಂಗ್ ಹೆಸರು ಶ್ರೀಶೈಲ ಫೌಂಡೇಶನ್ ಅಂತ. ಇದು ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ, ಒಂದು ಗ್ರಾಮಾಂತರ ಪ್ರದೇಶದ ಹೆಣ್ಣುಮಕ್ಕಳಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿನ ನೀಡಿಬಿಟ್ಟು ಅವರಿಗೆ 45 ದಿನ ಟ್ರೈನಿಂಗ್ ಕೊಟ್ಟಾದಮೇಲೆ ನಾವೇ ನಮ್ಮ ಸಂಸ್ಥೆಯಿಂದ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಆ ಸರ್ಟಿಫಿಕೇಟ್ ಮೇಲೆ ಅವರಿಗೆ ಲೋನ್ ಸಹ ನಾವೇ ಮಾಡಿಕೊಡ್ತೀವಿ. ಆ ಲೋನ್ ಮುಖಾಂತರ ಅವ್ರು ಏನು ಟ್ರೈನಿಂಗ್ ಕಲ್ತಿರ್ತಾರೋ ಅವರು ಸ್ವಂತ ಉದ್ಯೋಗ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು
ನಿರುದ್ಯೋಗ ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಸಂಸ್ಥೆನ ನಾವು ಸ್ಥಾಪನೆ ಮಾಡಿದ್ದೀವಿ. ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಒಂದು ಉದ್ಯೋಗ ಅವಕಾಶ ಕೊಡಬೇಕು ಮತ್ತು ಅವರೇ ಸ್ವಂತ ಸ್ವಾವಲಂಬಿಯಾಗಿ ದುಡಿಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಟ್ರೈನಿಂಗ್ ಸೆಂಟರ್ ಅಡ್ರೆಸ್ ಎಲ್ಲಿ? ಅಡ್ರೆಸ್ ಬಂದು ತುಮಕೂರಿಂದ ಗುಬ್ಬಿ ರೂಟ್ ಬರಬೇಕು. ಗುಬ್ಬಿ ರೂಟ್ ಬಂದರೆ ಮಧ್ಯದಲ್ಲಿ ಹೆಗ್ಗೆರೆ ಸ್ಟಾಪ್ ಕೊಡ್ತಾರೆ. ಹೆಗ್ಗೆರೆಯಿಂದ ಬಸ್ ಸ್ಟ್ಯಾಂಡಿಂದ ವಾಕಬಲ್ ಡಿಸ್ಟೆನ್ಸ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಎದುರುಗಡೆನೆ, ಪಕ್ಕ ಕಾವೇರಿ ಬೇಕ್ರಿ. ಇದರಿಂದ ಯಾರಿಗಾನ ಹೆಲ್ಪ್ ಆಗತ್ತೆ ಅಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಶೈಲಾ ಆಂಟಿಗೆ ಗುಡ್ ಲಕ್ ಹೇಳಿ ಅಲ್ಲಿಂದ ಹುಟ್ಟಿ. ಅಲ್ಲಿಂದ ನಾವು ಬಂದಿದ್ದು ಜಯ ಆಂಟಿ ಮನೆಗೆ. ನಮ್ಮ ವಿಹಾನು ನಮಗೆಲ್ಲ ವೆಲ್ಕಮ್ ಕೊಟ್ಟ. ಸೋ ಕ್ಯೂಟ್ ಅಲ್ವಾ? ಜಯ ಆಂಟಿ ಮಾಡಿದ ಕಾಫಿ ಕುಡ್ಕೊಂಡು ಅಲ್ಲಿಂದ ಹೋದ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಬಾಯ್ ಬಾಯ್.